ಮಳೆಯಲಿ ಚಳಿಯಲಿ ದಿನವಿಡೀ ನಡಗುತ್ತಾ ಸಂಡೇ ಚಳಿದು ಓ ಸಂಡೇ ಮಳೆ ಇದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಇಷ್ಟೊತ್ತೆಲ್ಲ ನೋಡಿದ್ರಲ್ವ ಬ್ಯಾಂಗ್ಳೂರಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಮಳೆ, ಚಳಿ, ಒಂಚೂರು ಬಿಸಿಲು ಬಂದಿಲ್ಲ, ಏನಿಲ್ಲ, ಕತ್ಲೆ ಆವರಿಸ್ಕೊಂಡಿತ್ತು. ಸಂಡೇ ಅಂದರೂ ಫುಲ್ ಮನೆಯಿಂದ ಯಾರೂ ಹೊರಗೆ ಬಂದಿಲ್ಲ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಮೋಡ ಕವಿದ ವಾತಾವರಣವಾಗಿತ್ತು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ಏನೆಲ್ಲ ಮಾಡಿದೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅಂತ ಹೇಳಿ. ಹೊರಗೆ ಬಂದೇ ಇಲ್ಲ, ಟೋಟಲಿ ಯಾರೂ ಕೂಡ ಹೊರಗೆ ಬಂದಿಲ್ಲ. ಯಾಕಂದರೆ ಮಳೆನೂ ಜಿಟಿ ಜಿಟಿ ಬರ್ತಾ ಇದೆ ಮತ್ತು ತುಂಬ ಅಂದರೆ ತುಂಬ ಚಳಿ ಇದೆ. ಅದರಿಂದ ನಮ್ಮ ಮನೆಯ ಸುತ್ತಲಿನ ವಾತಾವರಣ ಎಲ್ಲ ಹೀಗಿತ್ತು. ಫ್ರೆಂಡ್ಸ್, ನಾವು ಭಾನುವಾರ ಹೇಳೋದೇ ಸ್ವಲ್ಪ ಲೇಟು. ಯಾಕಂತಂದರೆ ಮಕ್ಕಳೆಲ್ಲ ಸ್ಕೂಲ್ ಇರೋಲ್ಲ, ಅದಕ್ಕೆ ಬೇಗ ಇದೇನು ಮಾಡೋಣ, ಚಳಿ ಬೇರೆ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಒಂದು 7:30ಗೆ ಹಂಗೆ ಎದ್ದೇಳ್ತೀವಿ. ಇವತ್ತಂತೂ 9:30ಗೆ ಎದ್ದಿದ್ದೀವಿ. ಯಾಕಂತ ಅಂದರೆ ಅಷ್ಟೊಂದು ಕತ್ಲೆಲ್ಲ ಆಗಿತ್ತು. ಇನ್ನು ಎದ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ 9:30ವರೆಗೂ. ಸಂಡೇ ಆದರೂ ಬಿಡಲ್ಲ, ಜೀವನ ಹಿಂಗೆ. ಏನು ಮಾಡೋದು? ಊಟ ಮಾಡ್ಬೇಕಂದ್ರೆ ಎಲ್ಲ ಕೆಲಸ ಮಾಡಲೇಬೇಕು. ಬೆಂಗಳೂರು ಲೈಫ್. ಸಂಡೇ ಮಂಡೇ ನೋ ಮಂಡೇ, 24 hours ವರ್ಕ್ ವರ್ಕ್ ವರ್ಕ್, ಓನ್ಲಿ ವರ್ಕ್. ಯು ಶುಡ್ ವರ್ಕ್. ದೀಕ್ಷಿತ್, ಚಾರ್ವಿ ಇಬ್ಬರು ಕೂಡ ಎದ್ದೇ ಇಲ್ಲ, ಇನ್ನೂ ಹಾಗೆ ಮಲ್ಕೊಂಡಿದ್ದಾರೆ. ಎಬ್ಸೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅವರನ್ನು ಎಬ್ಸಿಲ್ಲ. ನಮ್ಮ ಮನೆಯವರು ಎದ್ದು ಕೂತ್ಕೊಂಡು ಅವ್ರು ವರ್ಕ್ ಮಾಡ್ತಾಯಿದ್ರು. ನಂತರ ಏನು ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡು ಹೋಗಿ ಚಿಕನ್ ತೊಗೊಂಡ್ಬಂದರು. ನಾನು ಈ ಚಳಿಗೆ ಬಿರಿಯಾನಿ ಮತ್ತು ಕಬಾಬ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಕಬಾಬ್ ಮತ್ತು ಬಿರಿಯಾನಿನ ಮಾಡಿದ್ದೀನಿ. ಅವ್ರನ್ನ ಎಬ್ಸ್ಬಿಟ್ಟು ಮುಖ ಎಲ್ಲ ತೊಳೆಸ್ಬಿಟ್ಟು ಅವ್ರಿಗೂ ಕೂಡ ನಾವು ಬಿರಿಯಾನಿ ತಿನ್ನಿಸ್ತಾ ಇದ್ದೀವಿ. ಕಬಾಬ್. ಬೆಳಗ್ಗೆ ಇನ್ನೇನು ಬೇರೆ ಟಿಫನ್ಸ್ ಎಲ್ಲ ಹೋಗಲ್ಲ ಅಂದ್ಕೊಂಡೆ ಬಿರಿಯಾನಿ ಕಬಾಬ್ ಮಾಡಿದೆ. ಬಿಸಿ ಬಿಸಿ ಬಿರಿಯಾನಿ ಚಾಡಾಕ ಚಪ್ಪು ಚಿಕನ್ ಮಾಡೋ ಚಪ್ಪು ಅಪ್ಪ ದೊಡಮ್ಮ ಚಿಕ್ಕಮ್ಮ ದೊಡಮ್ಮ ಬಿರಿಯಾನಿ ಕೊಡು, ಚಿಕ್ಕಮ್ಮ ಕಬಾಬ್ ಕೊಡು, ನಮ್ಮಪ್ಪ ರಾಜ ಕುರಿ ಬೀಜ ಚಿಕನ್ ಬಾಯ್ ಡ್ರಾಮಾ ಬಾಯ್. ನಂತರ ಮತ್ತೆ ತುಂಬ ಚಳಿ ಇತ್ತು, ಮಕ್ಕಳನ್ನೆಲ್ಲ ಹೊರಗೆ ಬಿಡೋದು ಬೇಡ ಅಂತ ಹೇಳಿ ಟಿಫನ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಟಿವಿ ನೋಡಿದ್ರು. ಟಿವಿ ನೋಡಿದ ನಂತರ ಮಲ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನೋಡಿ ದೀಕ್ಷಿತ್ ಯಾವ ಥರ ಡ್ರಾಮಾ ಮಾಡ್ತಾ ಇದ್ದಾನೆ. ತುಂಬ ಮಲ್ಕೊಂಡು ಬಿಟ್ಟಿದ್ದಾನೆ ಅನ್ಬೇಕು, ಆ ಥರ ಡ್ರಾಮಾ ಮಾಡ್ತಾ ಇದ್ದಾನೆ. ಚಾರ್ವಿ ಏನೋ ಗೊತ್ತಿಲ್ಲ, ಚಾರ್ವಿ ಒಂದ್ಸಲ ಹಂಗೆ ಸುಮ್ಮನೆ ಮಲ್ಕೊತೀನಂತ ಹೋದ್ರೂ ಮಲ್ಕೊಂಡೇ ಬಿಡ್ತಾಳೆ ಅವಳು. ಒಂದು 5 ನಿಮಿಷನೂ ಇದು ಇರಲ್ಲ, ಎಚ್ಚರ ಇರಲ್ಲ. ಏನಾದರೂ ಬೆಡ್ ಮೇಲೆ ಹೋಗಿ ಮಲ್ಕೊಂಡ್ಬಿಟ್ರೆ ತಕ್ಷಣವೇ ಮಲ್ಕೊಂಡ್ಬಿಡ್ತಾಳೆ ಅವಳು. ಇವನಂತರೂ ಮಲ್ಕೊಳ್ಳೋದು ತುಂಬ ಕಷ್ಟ. ಯಾವಾಗಲೂ ಅಷ್ಟೇ, ನೈಟ್ 12 ಗಂಟೆ ಆದರೂ ಮಲಗಲ್ಲ, ಹಾಗೆ ಸುಮ್ಮನೆ ಇದು ಮಾಡ್ತಿರ್ತಾನೆ, ತೀಟೆ ಮಾಡ್ತಿರ್ತಾನೆ. ನಂತರ ಫ್ರೆಂಡ್ಸ್, ನಾನು ಲೈಮ್ ಸ್ಕ್ರೀನಿಗೆ ಹೋಗಿದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಚಾರ್ವಿಗೆ 2ನೇ ಟೈಮಿಗೆ ಕರ್ಕೊಂಡು ಹೋಗಿದ್ದೆ ಲೈಮ್ ಸ್ಕ್ರೀನ್ ಪ್ರೊಡಕ್ಷನ್ ಇದಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಫೋಟೋ ಶೂಟ್ ಮಾಡಿದರು. ಮಾಮಾ ಅರ್ತ್ ಇದು ಇದೆ ಅಲ್ವಾ ಕ್ರೀಮು, ಆ ಕ್ರೀಮ್ಗೆ ಅವರು ಚಾರ್ವಿ ಬಂದುಬಿಟ್ಟು ಅಮೆಝಾನ್ಗೆ ಇದು ಆಗಿದ್ಲು, ಸೆಲೆಕ್ಟ್ ಆಗಿದ್ಲು. ಅಮೆಝಾನ್ ಕಡೆಯಿಂದನೇ ಇದು ಫೋಟೋ ಶೂಟ್ ಮಾಡಿದ್ದು. ಮಾಮಾ ಅರ್ತ್ ಕ್ರೀಮ್ ಇದೆ ಅಲ್ವಾ, ಆ ಕ್ರೀಮ್ಗೆಗೋಸ್ಕರ ಫೋಟೋ ಶೂಟ್ ಮಾಡ್ಲಿಕ್ಕಂತ ಹೇಳಿ ಕರೆಸಿದ್ರು. ಮತ್ತು 2ನೇ ಟೈಮು ಹೋಗಿದ್ವಿ, ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ. ಮತ್ತು ನಮ್ಮ ಮನೆಯಲ್ಲಿ ಹೊಸ ಕಾಟ್ ತೊಗೊಂಬಂದಿದ್ವಿ, ನಿಮ್ಮೊಂದಿಗೆ ನಾನು ಶೇರ್ ಮಾಡಿರಲಿಲ್ಲ. ಒಳಗಡೆ ಇದೆ ಒಂದು ಕಾಟು, ಆದರೆ ನಮ್ಮ 4 ಮೆಂಬರ್ಸಿಗೂ ಆಗ್ತಿರಲಿಲ್ಲ. ಅದರಿಂದ ನಾವು
ಹಾಲಲ್ಲೇ ಚಾಪಿ ಹಾಕ್ಕೊಂಡು ಮಲ್ಕೊತಿದ್ವಿ. 4 ಮೆಂಬರ್ಸಿಗೆ ಆಗಲ್ವಲ್ಲ ಅಂತ ಅಂದ್ಕೊಂಡು ಅದಕ್ಕೆ ದೊಡ್ಡದಾಗಿ ತೊಗೊಂಬರೋಣ ಅಂತ ಹೇಳಿ ನಮ್ಮ ಮನೆಯವರು ಹೊಸ ಕಾಟ್ ತೊಗೊಂಬಂದಿದ್ರು. ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಾಟ್ ಜೊತೆಗೆ ಇನ್ನೊಂದು ಇದು ಬಂದಿದೆ, ಟಿಪಾಯಿ ಥರ. ಟಿಪಾಯಿ ಅಂದರೆ ಅದು ಲಾಕ್ ಮಾಡ್ಲಿಕ್ಕೆ ಬೇಕಾಗಿತ್ತು. वो सासी अमन जाना वो खम्मा हम दिखा रहे थे तो क्यों कस्तरा का दिखा रही एवढी आता नहीं वीडियो कर सेंस करो पाप लो सेंस देखता कौन देख दिसी कोने ಆಸ್ಟ್ರೋಮೆಟಿಕ್ ಚೆನ್ನಾಗಿ ಟಿಪಾಯಿ ಇದು. ದ್ರೌಪದಿಯ ಸೀರೆಯನ್ನು ಎಳೆಯುವ ಹಾಗೆ ಎಳೆಯುತ್ತಿದ್ದಾರೆ. कोड़ा कोड़ा ऊँट से छड़ा है. ದೀಕ್ಷಿತ್ ಸ್ಕೂಲಲ್ಲಿ ಪಾರ್ಟಿ ಇತ್ತು, ಸ್ನ್ಯಾಕ್ಸ್ ಪಾರ್ಟಿ. ಅದರಿಂದ ನೋಡಿ ಯಾರೆಲ್ಲ ಏನೇನು ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ. ದೀಕ್ಷಿತ್ ತೊಗೊಂಡು ಹೋಗಿದ್ದ. ಮತ್ತು ಅಲ್ಲೆಲ್ಲ ದೀಕ್ಷಿತ್ಗೆ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಬೇಗ ಎತ್ಕೊಂಡು ಮಕ್ಕಳೆಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ದೀಕ್ಷಿತ್ ಫ್ರೆಂಡ್ಸ್ ಎಲ್ಲ ಇವರು ಸ್ಕೂಲಲ್ಲಿ, ಅವ್ರ ಕ್ಲಾಸ್ಮೇಟ್ಸು. ನಾವೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ಸೋನು ಫ್ರೆಂಡ್ ಮನೆಗೆ. ಅಲ್ಲಿ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ರು, ಅಲ್ಲಿ ಹೋಗಿದ್ವಿ. ಅದಕ್ಕೆ ಇದು ಏನು ತೊಗೊಂಡೋಗೋಣ ಗಿಫ್ಟ್ ಅಂತ ಹೇಳಿಬಿಟ್ಟು ನೋಡಿ ಬುದ್ಧನ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಬರ ಬೇಟ ಗುಂಡು ಅಲ್ಲಿ ನಿಂತ್ಕೋಕ್ಕಾತ್ರ, ಅಲ್ಲಿ ನಡುವೆ ನಿಂತ್ಕೋಕ್ಕಾತ್ರ ಇಬ್ಬರ ಹತ್ರ. ಅಲ್ಲೇ ಸೆಂಟರ್ ನಿಲ್ಲಿಸ್ಕೊಂಡ್ರಲ್ಲ. ಒಂದ್ ಸಾಂಗ್ ಹೇಳ್ತೀನಿ, ಒಂದ್ ಸಾಂಗ್ ಅಪ್ಪ. ಈ ಕಡೆ ದೊಡ್ಡಮ್ಮ, ಈ ಕಡೆ ಚಿಕ್ಕಮ್ಮ. ದೊಡ್ಡಮ್ಮ ದೊಡ್ಡಮ್ಮ ದೋಸೆಗಳು, ಚಿಕ್ಕಮ್ಮ ಚಿಕ್ಕಮ್ಮ ಚಟನಿ, ನಮ್ಮಮ್ಮ ರಾಜ ಕೊತ್ಮೀರಿ ಬೀಜ ಸಾರ್ ತಕೊಂಡ್ ಸೊಪ್ಪು, ನೀವಿಬ್ರು ಮಾಡದ್ ತಪ್ಪು. ಗಿಲಿ 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 ನೀನೇ ಅಂತ ಬಕ್ಕಿದೆ, ಒಳಗಡೆ ಬಕೆಟ್ ಬಕ್ಕಿದೆ. ಗಿಲಿ 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 ನೀನೆಂತ ಬಕ್ಕಿದೆ, ಬಕೆಟ್ ಬಕ್ಕಿದೀನಿ. ಬಾಯ್.
ಮತ್ತು ಫ್ರೀ ಟೈಮಲ್ಲೆಲ್ಲ ನಾವು ರೀಲ್ಸಿಗೆ ಅಂತ ಹೇಳಿಬಿಟ್ಟು ಕೆಲವೊಂದು ವೀಡಿಯೋಸ್ಗಳನ್ನು ಮಾಡ್ತಿರ್ತೀವಿ. ದೀಕ್ಷಿತ್ ಜೊತೆ ಆಗಿರ್ಬೋದು, ಚಾರ್ವಿ ಜೊತೆ ಆಗಿರ್ಬೋದು, ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಿ ರೀಲ್ಸ್ಗೋಸ್ಕರ ಅಂದರೆ ಯೂಟ್ಯೂಬಿಗೆ ಹಾಕಬೇಕು ಮತ್ತು ಇನ್ಸ್ಟಾಗ್ರಾಮಿಗೆ ಹಾಕಬೇಕಲ್ವ, ಅದಕ್ಕೆ ರೀಲ್ಸ್ಗಳನ್ನು ಮಾಡಿ ಇಟ್ಕೊಂಡಿರ್ತೀನಿ ಫ್ರೀ ಟೈಮಲ್ಲೆಲ್ಲ. ದೀಕ್ಷಿತ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇತ್ತು. ಸ್ಪೋರ್ಟ್ಸ್ದು ವೆಲ್ಕಮ್ಗೋಸ್ಕರ ಅಂತ ಹೇಳಿ ವಿಡಿಯೋ ಮಾಡಿರೋದು ಇದು ನೋಡಿ. ಇದನ್ನು ವಿಡಿಯೋ ನಿಮಗೆ ಶೇರ್ ಮಾಡಿದರು ಸ್ಕೂಲ್ ಕಡೆಯಿಂದ, ಅದಕ್ಕೆ ನಿಮ್ಮೊಂದಿಗೆ ನಾನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಸ್ಪೋರ್ಟ್ಸ್ ಎಲ್ಲ ಇತ್ತು ದೀಕ್ಷಿತ್ಗೆ ಸ್ಕೂಲಲ್ಲಿ. ಅವನಂತರೂ ವಿನ್ ಆಗಿ ಬಂದಿದ್ದಾನೆ. ಯಾವುದ್ರಲ್ಲಿ ವಿನ್ ಆಗಿ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಅವನೇ ಹೇಳ್ತಾನೆ, ಬನ್ನಿ ನೋಡಿ ಮುಂದೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್, ನಂಗೆ 2 ಪ್ರೈಸ್ ಕೊಟ್ಟವ್ರೆ. ಅದು ಏನಕ್ಕೆ ಕೊಟ್ಟಿರೋದು ದೀಕ್ಷಿತ್? ಏನು ಆಟ ಆಡಿದೆ ನೀನು? ರನ್ನಿಂಗ್ ರೇಸಲ್ಲಿ ಗೆದ್ಕೊಂಬಂದಿರೋದಾ? 2 ಕೊಟ್ರಾ? ಫಸ್ಟ್ ಪ್ರೈಸ್ 1ರಲ್ಲಿ, ಮತ್ತು ಇನ್ನೊಂದು ಯಾವುದ್ರಲ್ಲಿ ಕೊಟ್ಟರು? ಇನ್ನೊಂದು ಯಾವ್ದು ಆಟ? 3 ಆಟ ಆಡ್ದಾ? 3 ಆಟ ಆಡೋದ್ರಲ್ಲಿ 2 ಪ್ರೈಸ್ ಬಂತಾ? ನೀಟಾಗಿ ನಿಂತ್ಕೋ. ಎಲ್ಲಿ ಹೆಂಗೆ ಆಟ ಆಡಿದೆ ತೋರಿಸ್ತು? 2 ಪ್ರೈಸ್ ಕೊಟ್ಟಿದ್ದಾರಾ? 2 ಮೆಡಲ್ ಕೊಟ್ಟಿದ್ದಾರೆ ನೋಡಿ ದೀಕ್ಷಿತ್ಗೆ. ಏನು ಚೆನ್ನಾಗಿ ಆಡ್ತೀಯ ಆಟ? छोड़ भी ಒಂದೊಂದು छोड़ हिट. जय हिंद करा.